ಮುಟ್ಟಿನ ಸಮಸ್ಯೆಗಳಿಗೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಮುಟ್ಟಿನ ದಿನಗಳಲ್ಲಿ ಉಂಟಾಗುವ ತೀವ್ರ ಹೊಟ್ಟೆ ನೋವು, ಇರೆಗ್ಯುಲರ್ ಪೀರಿಯಡ್ಸ್ ಮತ್ತು ಅತಿಯಾದ ರಕ್ತಸ್ರಾವಕ್ಕೆ ಪರಿಹಾರ ಮತ್ತು ಮುಟ್ಟಿನ ವಿವಿಧ ಸಮಸ್ಯೆಗಳಿಗೆ ಮನೆಮದ್ದುಗಳು ಮತ್ತು ನಮ್ಮ ಜೀವನ ಶೈಲಿಯ ಬದಲಾವಣೆಗಳ ಬಗ್ಗೆ ತಿಳಿಯೋಣ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನಮ್ಮ SV ಹಳೆಮನೆ ಆಲ್ದಳ್ಳಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಿಸ್ ಮಾಡದೆ ಫಾಲೋ ಮಾಡಿ. ಮುಟ್ಟಿನ ನೋವಿಗೆ ಪರಿಹಾರಗಳು. ಪೀರಿಯಡ್ ಪೈನ್ ರಿಲೀಫ್. ಬಿಸಿ ಶಾಖ. ಹೊಟ್ಟೆಯ ಕೆಳಭಾಗಕ್ಕೆ ಬಿಸಿ ನೀರಿನ ಬ್ಯಾಗ್ ಅಥವಾ ಬಿಸಿ ಬಟ್ಟೆಯಿಂದ ಶಾಖ ಕೊಡುವುದರಿಂದ ಸ್ನಾಯುಗಳು ಸಡಿಲಗೊಂಡು ನೋವು ಕಡಿಮೆಯಾಗುತ್ತದೆ. ಶುಂಠಿ ಚಹಾ. ಶುಂಠಿಯಲ್ಲಿ ಉರಿಯೂತ ನಿವಾರಕ ಗುಣಗಳಿರುವುದರಿಂದ ಮುಟ್ಟಿನ ದಿನಗಳಲ್ಲಿ ಶುಂಠಿ ಚಹಾ ಕುಡಿಯುವುದರಿಂದ ನೋವನ್ನು ಶಮನಗೊಳಿಸುತ್ತದೆ. ಜೀರಿಗೆ ನೀರು. 1 ಚಮಚ ಜೀರಿಗೆಯನ್ನು ನೀರಿನಲ್ಲಿ ಕುದಿಸಿ ಸೋಸಿ ಕುಡಿಯುವುದರಿಂದ ಹೊಟ್ಟೆ ಉಬ್ಬರ ಮತ್ತು ಸೆಳೆತ ಕಡಿಮೆಯಾಗುತ್ತದೆ. ಇರೆಗ್ಯುಲರ್ ಪೀರಿಯಡ್ಸ್. ಪಪ್ಪಾಯಿ ಮತ್ತು ಅನಾನಸ್. ಹಸಿ ಪಪ್ಪಾಯಿ ಹಣ್ಣು ಗರ್ಭಾಶಯದ ಸ್ನಾಯುಗಳನ್ನು ಸಂಕುಚಿತಗೊಳಿಸಲು ಸಹಾಯ ಮಾಡುತ್ತದೆ. ಇದು ಮುಟ್ಟು ಸರಿಯಾದ ಸಮಯಕ್ಕೆ ಆಗಲು ನೆರವಾಗುತ್ತದೆ. ದಾಲ್ಚಿನ್ನಿ ಅಂದರೆ ಚಕ್ಕೆ. ದಾಲ್ಚಿನ್ನಿ ಪುಡಿಯನ್ನು ಉಗುರು ಬೆಚ್ಚಗಿನ ಹಾಲು ಅಥವಾ ನೀರಿನೊಂದಿಗೆ ನಿಯಮಿತವಾಗಿ ಸೇವಿಸುವುದರಿಂದ ಮುಟ್ಟಿನ ಚಕ್ರವು ನಿಯಮಿತವಾಗುತ್ತದೆ. ಅಲೋವೆರಾ. ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಜೇನುತುಪ್ಪದೊಂದಿಗೆ ಅಲೋವೆರಾ ಜೆಲ್ ಸೇವಿಸುವುದರಿಂದ ಹಾರ್ಮೋನುಗಳ ಸಮತೋಲನ ಸುಧಾರಿಸುತ್ತದೆ. ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳು. ಪೌಷ್ಟಿಕ ಆಹಾರ. ಹಸಿರು ಎಲೆ ತರಕಾರಿಗಳು, ಹಣ್ಣುಗಳು, ಒಣ ದ್ರಾಕ್ಷಿ ಮತ್ತು ಕಡಲೆಕಾಯಿಯಂತಹ ಕಬ್ಬಿಣಾಂಶ ಹಾಗೂ ಮೆಗ್ನೀಷಿಯಂ ಹೆಚ್ಚಿರುವ ಆಹಾರಗಳನ್ನು ಸೇವಿಸಿ. ಒತ್ತಡ ಮುಕ್ತಿ. ಅತಿಯಾದ ಮಾನಸಿಕ ಒತ್ತಡವೂ ಸಹ ಹಾರ್ಮೋನು ಏರುಪೇರಿಗೆ ಮುಖ್ಯ ಕಾರಣವಾಗುತ್ತದೆ. ಇದಕ್ಕಾಗಿ ಪ್ರತಿದಿನ ಧ್ಯಾನ ಅಥವಾ ಯೋಗ ಮಾಡಿ. ಉಪ್ಪು ಮತ್ತು ಕೆಫೀನ್ ಕಡಿತ. ಮುಟ್ಟಿನ ದಿನಗಳಲ್ಲಿ ಕಾಫಿ, ಚಹಾ ಮತ್ತು ಅತಿಯಾದ ಉಪ್ಪಿನಂಶವಿರುವ ಆಹಾರಗಳನ್ನು ದೂರವಿಡಿ. ಇದು ಹೊಟ್ಟೆ ಉಬ್ಬರ ಮತ್ತು ನೋವನ್ನು ಹೆಚ್ಚಿಸಬಹುದು. ಯಾವಾಗ ವೈದ್ಯರನ್ನು ಕಾಣಬೇಕೆಂದರೆ, ನಿಮಗೆ ಪ್ರತಿ ತಿಂಗಳು ಅತಿಯಾದ ರಕ್ತಸ್ರಾವವಾಗುತ್ತಿದ್ದರೆ, ಮುಟ್ಟು ಸಂಪೂರ್ಣವಾಗಿ ನಿಂತು ಹೋಗಿದ್ದರೆ ಅಥವಾ ಅಸಹನೀಯ ನೋವಿದ್ದರೆ ತಕ್ಷಣವೇ ಸ್ತ್ರೀರೋಗ ತಜ್ಞರನ್ನು ಭೇಟಿ ಮಾಡಬೇಕು. ಇದು PCOD ಅಥವಾ ಥೈರಾಯ್ಡ್ನಂತಹ ಸಮಸ್ಯೆಗಳ ಲಕ್ಷಣವಾಗಿರಬಹುದು. ಓಕೆ ಫ್ರೆಂಡ್ಸ್, ಈ ನನ್ನ ಪುಟ್ಟ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ.